ಟು ದ ಚಾನಲ್ ಶೈನ್ ಕ್ರಿಯೇಷನ್. ಇವತ್ತು ನಾನು 2 ಸ್ಟೆಪ್ಪಲ್ಲಿ ನಿಮಗೆ ಬ್ರೈಡಲ್ ಲುಕ್ ಕೊಡುವಂಥ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಕುಚ್ಚಿಲ್ಲದೆ ಮಾಡ್ಕೊಳ್ಳೋ ಅಂಥದ್ದು. ನಾನು ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಫಸ್ಟ್ ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಅದಕ್ಕೆ ಇದನ್ನು ಫಸ್ಟು ಲಾಕ್ ಮಾಡ್ಕೊತೀನಿ. ಇದು ಲಾಕ್ ಆದಮೇಲೆ ಇದನ್ನೇ ಫಸ್ಟ್ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈ ಲಾಕಿಂದ ಫಸ್ಟು 3 ಚೈನ್ನ ತಗೊಂಡು ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡಿ. ಫಸ್ಟು ನಾನು ಸ್ಟಾರ್ಟಿಂಗ್ ಹಿಂಗೆ ಮಾಡಿರೋದು. 3 ಚೈನ್ ಫಸ್ಟು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಅದಾದಮೇಲೆ 3 ಚೈನು ಮತ್ತು ಪಕ್ಕದಲ್ಲಿ ಲಾಕು. ಇದನ್ನು ಫಸ್ಟ್ ಅಂತ ಅಂದ್ಕೊಳ್ಳಿ ನೀವು, ಸ್ಟಾರ್ಟಿಂಗ್ ಅಂತ. ಅದಾದಮೇಲೆ ಇವಾಗ 1 2 3 4 4 ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅದೇ ಹೋಲ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ನಿಮ್ಗೆ ಯಾವ್ದು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲೇ ನಾನು ಇನ್ನೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ನಾನು 5 ಚೈನ್ನ ತೊಗೊತಾ ಇದ್ದೀನಿ. 4 5 ಚೈನ್ ಆದಮೇಲೆ ಬ್ಯಾಕ್ ಸೈಡ್ಗೆ ದಾರಾನ ತಂದು ಅಲ್ಲಿ ಸೆಕೆಂಡ್ ಚೈನ್ ಗ್ಯಾಪ್ ಏನಿದೆ ಬೀಡ್ ಪಕ್ಕದ್ದು ಆ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲುಗಡೆ ಹೋಲ್ ಇರುತ್ತೆ ನೋಡಿ, ಆ ಹೋಲಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಟರ್ನ್ ಮಾಡಿಕೊಂಡು ಬಟ್ಟೆನ ಫ್ರಂಟ್ ಸೈಡಿಗೆ ಆ ಚೈನ್ ಏನಿತ್ತು 5 ಚೈನು ಆ ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಶೆನ ಮಾಡ್ಕೊಂಡೋಗಿ. 5 ಚೈನಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಮೊದಲನೇ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ ಎರಡನೇದು, ಇದು ಮೂರನೇದು, 3 4ನೇ ಸಿಂಗಲ್ ಕ್ರೋಶೆ, 5ನೇ ಸಿಂಗಲ್ ಕ್ರೋಶೆ. ನಿಮಗೆ ಬೇಕು ಅಂದರೆ 6 7 ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ನನಗೆ ಇಲ್ಲಿ 5 ಸಿಂಗಲ್ ಕ್ರೋಶೆ ಇದೆ. ಮತ್ತು ಚೈನು ಅಷ್ಟೇ, ನಿಮಗೆ ಬೀಡ್ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದೇ ಗ್ಯಾಪಲ್ಲಿ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಮತ್ತೆ 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ 3 ಚೈನು, ಪಕ್ಕದಲ್ಲೇ ಒಂದು ಲಾಕ್ ಆದಮೇಲೆ 1 2 3 4 ಚೈನು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಇದೇ ರೀತಿ ಸೀರೆ ಪೂರ್ತಿ ಫಸ್ಟ್ ಸ್ಟೆಪ್ಪು ಇದೇ ರೀತಿ ಫ್ರೆಂಡ್ಸ್, ಸೀರೆ ಪೂರ್ತಿ ಮಾಡ್ಕೊಂಡೋಗಿ ನೀವು. ನಾನು ಪೂರ್ತಿ ಮಾಡಿಬಿಟ್ಟು ತೋರಿಸ್ತೀನಿ. ಪೂರ್ತಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕಲರ್ ದಾರನ ತೊಗೊಂಡಿದ್ದೀನಿ. ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಗ್ಯಾಪ್ ಏನಿದೆ ಪಕ್ಕದ್ದು ಅಲ್ಲಿ ನಾನು ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 3 ಚೈನಲ್ಲಿ ನಿಮಗೆ 3 ಹಿಡಿಸಿದ್ರೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನನಗೆ ಇಲ್ಲಿ 2 ಹಿಡಿಸಿದ್ದು ಸಿಂಗಲ್ ಕ್ರೋಶೆ, ಅದಕ್ಕೆ ನಾನು 2 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದ ಚೈನ್ ಇದೆಯಲ್ಲ ಅಲ್ಲೊಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಅಂದ್ರೆ ಒಂದೇ, ಸಿಂಗಲ್ ಕ್ರೋಶೆ ಅಂದರೆ ಒಂದೇ ಫ್ರೆಂಡ್ಸ್. ಈಗ ನಾನು ಟ್ರಿಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಮತ್ತು 5 ಚೈನ್ ಗ್ಯಾಪ್ ಏನಿತ್ತು ಅಂದರೆ ಸಿಂಗಲ್ ಕ್ರೋಶೆ ಅದ್ರ ಒಳಗಡೆ ನಾನು ಟ್ರಿಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಟ್ರಿಬಲ್ ಕ್ರೋಶೆನ ಮೊದಲಿಗೆ ಮಾಡ್ಕೊಂಡಿದ್ದೀನಿ. 3 ಟ್ರಿಬಲ್ ಕ್ರೋಶೆ ಆದಮೇಲೆ ಇವಾಗ 3 ಚೈನ್ನ ಹಾಕ್ಕೊಳ್ಳಿ. 1 2 3 3 ಚೈನ್ ಆದಮೇಲೆ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ಳಿ. ಇದು ಫ್ಲವರ್ ಇದ್ರ ಥರ ಬರ್ತಾ ಇರೋದು ಪೆಟಲ್ ಡಿಸೈನು. 1 2 ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ ನೀವು ಟ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ಈಗ 4 ಲೂಪ್ ಇರುತ್ತೆ ಫ್ರೆಂಡ್ಸ್. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಇಲ್ಲಿ ನಾವು 4 ಸಲ ಟ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು 3 ಟ್ರಿಬಲ್ ಕ್ರೋಶೆ 3 ಚೈನು ಒಂದು ಸಲ ಹಾಕ್ಕೊಂಡಿದ್ವಿ. ಇದರಲ್ಲಿ 3 ಚೈನು ಒಂದು ಸಲ 3 ಟ್ರಿಬಲ್ ಕ್ರೋಶೆ 4 ಟ್ರಿಬಲ್ ಕ್ರೋಶೆನ ಹಾಕ್ಕೊಬೇಕು. ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ ಚೈನ್ನ ಹಾಕ್ಕೊಬೇಕು. ಇದು 4ನೇ ಟ್ರಿಬಲ್ ಕ್ರೋಶೆ ನಾನು ಮಾಡ್ಕೊತಾ ಇರೋದು. 1 2 3 ಚೈನ್ ಆದಮೇಲೆ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ಳಿ ಆ ಗ್ಯಾಪಲ್ಲಿ.
ನೋಡಿ ಈ ರೀತಿ ಫ್ಲವರ್ ಥರ ಬರುತ್ತೆ ನಿಮಗೆ ಡಿಸೈನು. ಅದನ್ನು ಆ ಫ್ಲವರ್ನ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ಕೈಯಲ್ಲಿ ನೀವು, ಯಾಕೆಂದರೆ ಅದು ಪೆಟಲ್ಲು ಸ್ವಲ್ಪ ಆ ಕಡೆ ಈ ಕಡೆ ಇದಾಗೋ ರೀತಿ ಇರುತ್ತೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. 1 2 3 ಮತ್ತೆ ನಾನು 3 ಚೈನ್ನ ಹಾಕ್ಕೊಂಡು ಮತ್ತೆ 3 ತ್ರಿಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. 1 2 3 ಮತ್ತು ಅಗೇನ್ ಅದೇ ಥರ ತ್ರಿಬಲ್ ಕ್ರೋಶೆ 1 2 3 ಮತ್ತು ನಾನು ಇನ್ನೊಂದು ತ್ರಿಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. 3 ತ್ರಿಬಲ್ ಕ್ರೋಶೆ ಆದಮೇಲೆ ಚೈನ್ ಏನು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. 3ನೇ ತ್ರಿಬಲ್ ಕ್ರೋಶೆ ಮುಗೀತು. ಅದಾದಮೇಲೆ ನೀವು ನೋಡಿ ಈ ರೀತಿ ಪೆಟಲ್ಲು ಬರುತ್ತೆ ಫ್ರೆಂಡ್ಸ್. ಕಡಿಮೆ ಸಮಯದಲ್ಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ. ಈಗ ಮತ್ತೆ 4 ಚೈನ್ ಗ್ಯಾಪಲ್ಲಿ ನೀವು ಲಾಕ್ನ ಮಾಡ್ಕೊಳ್ಳಿ. ಅದನ್ನು ತುಂಬ ಅಂದರೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಹಾಕೊಬೋದು. ಅದಾದಮೇಲೆ ಈ ರೀತಿ ಫ್ಲವರು ಕಾಣುತ್ತೆ. ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕು ಪೆಟಲ್ ಇದನ್ನ ನೀವು ಕ್ರೋಶೆಡ್ನ ಫ್ಲವರ್ನ, ಆವಾಗ ಚೆನ್ನಾಗಿ ಬರುತ್ತೆ. ಬೀಡ್ಸು ಅಷ್ಟೇ ಇದೇ ಥರ ತೊಗೊಬೇಕು ಅಂತೇನಿಲ್ಲ, ನಿಮಗೆ ಸ್ಟಾರ್ ಫ್ಲವರು ಆ ಥರ ಏನಾದರೂ ತೊಗೊಬೋದು. ಮತ್ತು ಇಲ್ಲಿ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕಿದ್ರಿ ಅದೇ ಥರ ಇಲ್ಲೂ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿ ಕುಚ್ಚು ಬರೋದಿಲ್ಲ. ನಿಮಗೆ ಕುಚ್ಚು ಬೇಕು ಅಂದರೆ ಎಕ್ಸ್ಟ್ರಾ ನೀವು ಒಂದು 4 ಚೈನನ್ನು ಹಾಕ್ಕೊಬೇಕಾಗುತ್ತೆ ಮಧ್ಯ. ನಾನು 3 ಚೈನ್ ಗ್ಯಾಪ್ ಏನು ಹಾಕಿದ್ದೀನಿ, 3 ಚೈನ್ ಇದು ಏನು ಬಂದಿದೆ ಮಧ್ಯ ಲಾಕು, ಅದಕ್ಕೆ ಬೇಕಾದರೆ ನೀವು ಕುಚ್ಚನ್ನ ಎಕ್ಸ್ಟ್ರಾ ಇದು ಮಾಡ್ಕೊಂಡು ಕಟ್ಕೊಬೋದು. ಇನ್ನೊಂದು 2-3 ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಹಾಕೊಬೋದು. ಇಲ್ಲೂ ನಾನು ಸೇಮ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಡಿಸೈನು ನೀವು ಯಾವ ರೀತಿ ಹಾಕ್ತೀರಾ ಆ ರೀತಿ ಬರುತ್ತೆ ಫ್ರೆಂಡ್ಸ್. ನೀವು ಲೂಸಾಗಿ ದಾರ ಇದು ಮಾಡಿಕೊಂಡ್ರೆ ಪೆಟಲ್ಲು ನೀಟಾಗಿ ಕಾಣಲ್ಲ. ಸ್ವಲ್ಪ ಟೈಟಾಗಿಯೇ ಪೆಟಲ್ನ ನೀವು ಹಾಕ್ಕೊಬೇಕು. ಟೈಟ್ ಅಂದರೆ ಅತಿ ಟೈಟಾಗೂ ದಾರ ಎಳೆಯೋಕ್ಕಾಗದೇ ಇರೋಷ್ಟು ಆ ಥರ ಎಲ್ಲ ಹಾಕ್ಕೊಬೇಡಿ, ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಹಾಗಾದರೆ ಪೆಟಲ್ಲು ನಿಮಗೆ ನೀಟಾಗಿ ಬರುತ್ತೆ. ಪೆಟಲ್ ಅಂದರೆ ಫ್ರೆಂಡ್ಸ್ ಡಿಸೈನ್ ಏನು ಮಾಡಿದ್ದೀನಿ ನಾನು ಫ್ಲವರು, ಅದನ್ನು ಪೆಟಲ್ ಫ್ಲವರ್ ಡಿಸೈನ್ ಅಂತ ಹೇಳೋದು. ಇದೇ ರೀತಿ ನಾನು ಪೂರ್ತಿ ಕಂಟಿನ್ಯೂ ಮಾಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಈ ರೀತಿ ಬಂದಿದೆ. ನಿಮಗೂ ಇದೇ ರೀತಿ ನೋಡಿ ಸಿಂಪಲಾಗಾದರೂ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ನೀವೇ ನೋಡಿ.